ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ಡಿಸ್ಕಷನ್ ಅನ್ನು ಮಾಡೋಣ. ಮೊದಲನೇದಾಗಿ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ 90 ದಿನಗಳ ವೇತನ ಸಹಿತ ಹೆರಿಗೆ ರಜೆ ಸಿಗ್ತಾ ಇದೆ. ನಮ್ಮ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಅದ್ಭುತವಾದ ಮತ್ತು ಐತಿಹಾಸಿಕ ಕೊಡುಗೆ ಕೂಡ ಸಿಗ್ತಾ ಇದೆ. ಹೌದು, ಸರ್ಕಾರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಅತಿಥಿ ಉಪನ್ಯಾಸಕರು ಅಂದರೆ ವುಮೆನ್ ಗೆಸ್ಟ್ ಲೆಕ್ಚರ್ಸ್ಗೆ ಹಲವು ವರ್ಷಗಳ ಬೇಡಿಕೆಯೊಂದನ್ನು ಸರ್ಕಾರ ಈಗ ಈಡೇರಿಸಿದೆ ಅಂತ ಹೇಳ್ಬೋದು. ಏನಿದು ಹೊಸ ಆದೇಶ ಅಂತ ನೋಡೋದಾದರೆ, ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಪಾಲಿಟೆಕ್ನಿಕ್ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ 2026-27ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯ ಆಗುವಂತೆ 90 ದಿನಗಳ ವೇತನ ಸಹಿತ ಮಾತೃತ್ವ ರಜೆ ಅಂದರೆ 90 ಡೇಸ್ ಪೇಯ್ಡ್ ಮೆಟರ್ನಿಟಿ ಲೀವ್ ಅನ್ನು ಮಂಜೂರು ಮಾಡಿ ಉನ್ನತ ಶಿಕ್ಷಣ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ನಿರ್ಧಾರದ ಪ್ರಮುಖ ಹೈಲೈಟ್ಸ್ ಏನಪ್ಪ ಅಂದರೆ, ಮೊದಲನೇದಾಗಿ ವೇತನ ಸಹಿತ ರಜೆ ಅಂದರೆ ಇನ್ನು ಮುಂದೆ ಅರ್ಹ ಮಹಿಳಾ ಅತಿಥಿ ಉಪನ್ಯಾಸಕಿಯರು ಹೆರಿಗೆಯ ಸಮಯದಲ್ಲಿ 90 ದಿನಗಳ ಕಾಲ ಸಂಬಳದ ಜೊತೆಗೆ ರಜೆಯನ್ನು ಪಡಿಬಹುದು. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇರಲ್ಲ. ಅಂದರೆ ರಜೆಯ ಅವಧಿಯಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಅವರ ಜಾಗದಲ್ಲಿ ತಾತ್ಕಾಲಿಕವಾಗಿ ಬದಲಿ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಲು ಸಹ ಸರ್ಕಾರ ಅವಕಾಶವನ್ನು ನೀಡಿದೆ. ಈ ಬದಲಿ ಉಪನ್ಯಾಸಕರಿಗೂ ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮದಂತೆಯೇ ಗೌರವಧನ ಕೂಡ ನೀಡಲಾಗುತ್ತೆ. ರಜೆಯಲ್ಲಿರುವ ಉಪನ್ಯಾಸಕಿಯರ ಸಂಬಳ ಹಾಗೂ ಬದಲಿ ಸಿಬ್ಬಂದಿಯ ಗೌರವಧನಕ್ಕೆ ಸರ್ಕಾರವೇ ಹೆಚ್ಚು ಫಂಡ್ಸ್ ಅನ್ನು ಒದಗಿಸಲಿದೆ. ಇನ್ನು ಈ ಹಿಂದೆ ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ಹೆರಿಗೆಯ ಸಮಯದಲ್ಲಿ ಬರೀ ವೇತನ ರಹಿತ ರಜೆ ಅಂದರೆ ಲಾಸ್ ಆಫ್ ಪೇ ಮಾತ್ರ ಸಿಗ್ತಾ ಇತ್ತು. ಇದರಿಂದ ಅವರು ಹೆರಿಗೆಯಂತಹ ಸೂಕ್ಷ್ಮ ಸಮಯದಲ್ಲಿ ಆರ್ಥಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಗ್ತಾ ಇತ್ತು. ಇದನ್ನು ಮನಗಂಡಂತಹ ಸರ್ಕಾರ ಈ ಬಾರಿಯ ಬಜೆಟ್ ಘೋಷಣೆಯಂತೆ ಈಗ ಅಧಿಕೃತ ಆದೇಶವನ್ನು ಹೊರಡಿಸಿ ಇವರ ಬಾಳಿಗೆ ನೆಮ್ಮದಿಯನ್ನು ತಂದಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ವಿಚಾರ ಬಗ್ಗೆ ನೋಡೋದಾದರೆ, ಭಾರತೀಯ ವಾಯುಪಡೆಯಲ್ಲಿ ಅಗ್ನಿವೀರ್ ವಾಯು ನೇಮಕಾತಿ ನಡೀತಾ ಇದೆ. ಭಾರತೀಯ ವಾಯುಪಡೆಯಲ್ಲಿ ಹಾರಬೇಕು ಎಂಬ ಕನಸನ್ನು ಕಾಣುತ್ತಿರುವಂತಹ ಯುವಕ ಯುವತಿಯರಿಗೆ ಒಂದು ಸುವರ್ಣಾವಕಾಶ ಸಿಕ್ಕಿದೆ. ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ವಾಯು ಆಯ್ಕೆ ಪರೀಕ್ಷೆಗಾಗಿ ಅವಿವಾಹಿತ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಹುದ್ದೆಗೆ ಸೇರಬೇಕಾದ್ರೆ ನೀವು ಸಂಪೂರ್ಣವಾಗಿ ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ಅಭ್ಯರ್ಥಿಗಳು PUC ವಿಜ್ಞಾನ ಅಂದರೆ ಸೈನ್ಸ್ ಅಂತ ನಾವೇನು ಕರಿತೀವಿ, ಮ್ಯಾಥ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ವಿಷಯಗಳೊಂದಿಗೆ ಕನಿಷ್ಠ 50ರಷ್ಟು ಅಂಕಗಳನ್ನು ನೀವು ಪಾಸ್ ಮಾಡಿರ್ಬೇಕು. 50% ಅಂಕಗಳೊಂದಿಗೆ ನೀವು ಪಾಸ್ ಆಗಿರಬೇಕಾಗುತ್ತೆ. ಇನ್ನು ಡಿಪ್ಲೊಮೋದಲ್ಲಿ ನೋಡೋದಾದರೆ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತಹ ವಿಭಾಗಗಳಲ್ಲಿ 50% ಅಂಕಗಳೊಂದಿಗೆ ನೀವು ತೇರ್ಗಡೆಯಾಗಿರಬೇಕಾಗುತ್ತೆ. ಇನ್ನು ಇತರೆ ಕೋರ್ಸ್ಗಳಾಗಿರುವಂತಹ 2 ವರ್ಷದ ವೃತ್ತಿಪರ ಕೋರ್ಸ್ನಲ್ಲಿಯೂ ಸಹ ಫಿಸಿಕ್ಸ್ ಹಾಗೂ ಮ್ಯಾಥ್ಸನ್ನು ನೀವು ಓದಿರಬೇಕು. ಅಥವಾ ಯಾವುದೇ PUC ವಿಭಾಗದಲ್ಲಿ ಅಂದರೆ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ನಲ್ಲಾಗಿರ್ಬೋದು 50% ಅಂಕವನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಅಭ್ಯರ್ಥಿಯು 2005ರ ಜುಲೈ 1ರಿಂದ 2010ರ ಜನವರಿ 1ರ ನಡುವೆ ಜನಿಸಿರಬೇಕಾಗುತ್ತೆ ಈ ಒಂದು ಅಗ್ನಿವೀರ್ಗೆ ಅಪ್ಲೈನ ಮಾಡಲಿಕ್ಕೆ. ಅರ್ಜಿಯ ಶುಲ್ಕ ಬಂದು ₹550 ಮಾತ್ರ ಆಗಿರುತ್ತೆ. ಅರ್ಜಿ ಸಲ್ಲಿಸಲು ಅವಧಿಯ ಬಗ್ಗೆ ನೋಡೋದಾದರೆ, ಜುಲೈ 6ರಿಂದಲೇ ಅಪ್ಲಿಕೇಶನ್ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದ್ದು ಜುಲೈ 26 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಆನ್ಲೈನ್ ಪರೀಕ್ಷೆಯ ದಿನಾಂಕ ಬಗ್ಗೆ ನೋಡೋದಾದರೆ, ಸೆಪ್ಟೆಂಬರ್ 22 ಮತ್ತು 23ರಂದು ಲಿಖಿತ ಪರೀಕ್ಷೆಗಳು ನಡೀತಾ ಇದ್ದಾವೆ. ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡಿದರೆ, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸಂಪೂರ್ಣ ವಿವರಗಳನ್ನು ಓದಿಕೊಂಡು ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಲ್ಲಿಯ ಮೂಲಕ ಜುಲೈ 26ರ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿ ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲೆಯ ಉದ್ಯೋಗ ವಿನಿಮಯ ಕಚೇರಿ ಅಂದರೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸನ್ನು ಕಚೇರಿ ವೇಳೆಯಲ್ಲಿ ನೀವು ಸಂಪರ್ಕವನ್ನು ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಇಂಪಾರ್ಟೆಂಟ್ 2 ವಿಷಯಗಳನ್ನು. ಈ 2 ವಿಚಾರಗಳು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ, ಅವರಿಗೆ ಹೆಲ್ಪನ್ನು ಮಾಡಿ. ನಮಸ್ಕಾರ.